ನಮಸ್ತೆ. ನಾವು ಆಕ್ಚುಲಿ ಬೆಣ್ಣೆಗದ್ದೆ ಇಲ್ಲಿ ಹುಲೇಕಲ್ ಹತ್ರ ಸಿರ್ಸಿ ತಾಲೂಕು ಬೆಣ್ಣೆಗದ್ದೆ ಹತ್ರ ಬಂದಿದ್ದೇವೆ. ಇಲ್ಲಿ ಗಜಾನನ್ ಭಟ್ ಸರ್ ಇದ್ದಾರೆ. ಇಲ್ಲಿ ಅದೇ ತರ ಅವ್ರ ಮಗ ಪ್ರಶಾಂತ್ ಭಟ್ ಅವರು ಇದ್ದಾರೆ. ಇವ್ರದ್ದು ಅದ್ಭುತವಾದ ವಿಚಾರ ಏನು ಅಂದ್ರೆ, ಕಳೆದ 2012ನೇ ಇಸ್ವಿಯಿಂದ ನಮ್ಮ ಆಡ್ ಶಾಪ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ನಾವೆಲ್ಲ ರಿಸಲ್ಟ್ ತಗೊಂಡಿದ್ದು ಇತ್ತಿತ್ಲಾಗಾದ್ರೂ ಇವರು ಕಂಪನಿ ಕೂಡ ವಿಸಿಟ್ ಮಾಡಿದ್ದಾರೆ. ಸೊ ಅವ್ರ ಬಾಯಲ್ಲೇ ಕೇಳೋಣ. ಅವ್ರ ತೋಟದ ಬಗ್ಗೆ ಹೇಳಿದ್ದಾರೆ, ಬಟ್ ಗದ್ದೆಗೂ ಕೂಡ ಅವರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಮ ಗಜಾನ್ ಭಟ್ ಸರ್ ಹತ್ರ ಅದ್ರ ಬಗ್ಗೆ ವಿಚಾರ ಹೇಳೋಣ. ಸರ್, ನೀವು ಗದ್ದೆಗೆ ಯೂಸ್ ಮಾಡಿದ್ರಿ? ಗದ್ದೆಗೆ ನಾವು DNC 90 ನಾಟಿಗಿಂತ ಪೂರ್ವದಲ್ಲಿ ಉಳುವೆ ಮಾಡೋ ಹೊತ್ತಿಗೆ ಅದನ್ನು ಹಾಕಿಕೊಂಡು ಎಕರೆಗೆ 3 kg ಅಂತ ಹಾಕಿ ಉಳುವೆ ಮಾಡಿದಾಗ ಅದು ಒಂದು ತಿಂಗಳ ಒಳಗೆ ಅದರ ಇಫೆಕ್ಟಿವ್ ಗೊತ್ತಾಗುತ್ತೆ. ಯಾವುದೇ ರೋಗ ಬರೋದಿಲ್ಲ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಆಮೇಲೆ ಟಿಸಲ್ಸ್ ಜಾಸ್ತಿ ಬರ್ತದೆ ಮತ್ತು ಹೈಟ್ ಒಂದೇ ನಮೂನೆ ಇರುತ್ತೆ. ಗದ್ದೆ ಬೀಳೋದಿಲ್ಲ, ಸ್ಟ್ರೆಂತ್ ಇರ್ತದೆ. ಆ ಥರ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ವ್ಯವಸ್ಥೆ ಉತ್ತಮ ಬರ್ತದೆ. ರೈತರೇ, ಇಲ್ಲಿ ನಾವು ವೀಕ್ಷಣೆ ಮಾಡೋದು ಏನು ಅಂದ್ರೆ, ಈ ತಂದೆ ಮಗ ಇವರು ದೊಡ್ಡ ಫ್ಯಾಮಿಲಿ ಇದ್ದು ಹೊರಗಡೆಯಿಂದ ಅಕ್ಕಿ ತಂದು ಊಟ ಮಾಡಲ್ಲ, ಮನೆಗೆ ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಕೆಮಿಕಲ್ ಯೂಸ್ ಮಾಡಲ್ಲ. ಅವ್ರಿಗಿದು ಆರ್ಗ್ಯಾನಿಕ್ ಮತ್ತೆ ಬಯೋ ಅಂತ ಗೊತ್ತಿರೋದ್ರಿಂದ ಅವ್ರ ಮನೆ ಅಕ್ಕಿಯನ್ನು ಅವರೇ ಬೆಳೆಸ್ತಾ ಇದ್ದಾರೆ. ಭೂಮಿಯಲ್ಲಿ ಹ್ಯೂಮಿಸ್ ಡೆವಲಪ್ ಆಗುತ್ತೆ ಇದರಿಂದ. ಹ್ಯೂಮಿಸ್ ಅಂತಂದ್ರೆ, ನೀವು ತೋಟದಲ್ಲಿ ಹೋದಾಗ ಗದ್ದೆಲ್ಲಿ ಹೋಗಿರಿ, ಗದ್ದೆಗೆ ಕಟಾವು ಮಾಡಿದ ನಂತರ ಸ್ಪಂಜ್ ಮೇಲೆ ಓಡಾಡ್ದಂಗೆ ಆಗ್ಬೇಕು. ಸೊ ಎಲ್ಲರೂ ಧೈರ್ಯ ಮಾಡಿ ಯೂಸ್ ಮಾಡಬಹುದು. ಖಂಡಿತವಾಗಿ ಹೇಳ್ತೇನೆ ಸರ್. ಇದ್ರ ಮಧ್ಯದಲ್ಲಿ ಮತ್ತೊಂದು ವಿಷಯ ಹೇಳ್ತೀನಿ. ನಮ್ಮ ಕಂಪನಿಗೆ ಆಡ್ ಶಾಪ್ ಕಂಪನಿ ಗುಜರಾತಿ ಕಂಪನಿಗೂ ವಿಸಿಟ್ ಮಾಡಿದ್ರು. ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಗುಜರಾತಕ್ಕೆ ನಾನು 2 ದಿನ ಇದ್ದಲ್ಲಿ ಭೇಟಿ ಮಾಡಿದೆ, ಗುಜರಾತ್ ರಾಜ್ಕೋಟ್ದಲ್ಲಿ. ಸೊ ಹೇಗೆ ತಯಾರಾಗುತ್ತೆ ಪ್ರಾಡಕ್ಟ್ ತಯಾರಾಗುತ್ತೆ ನೋಡ್ಕೊಂಡು ಬಂದಿದ್ದೆ. ಸೊ ಅದೆಲ್ಲ ಕನ್ಫರ್ಮ್ ಮಾಡಿ ಅವರು ಫೀಲ್ಡಿಗೆ ಬಂದಿದ್ದಾರೆ. ನಮ್ಮ ಜೊತೆ ಇವತ್ತು ಸಂತೋಷ್ ಸರ್ ಕೂಡ ಇದ್ದಾರೆ, ಅನಂತ್ ಸರ್ ಕೂಡ ಇದ್ದಾರೆ. ಇವರು ಎಕ್ಸ್ ಸರ್ವಿಸ್ ಮ್ಯಾನ್, ಮಿಲಿಟರಿಯಿಂದ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದವರು. ಸೊ ನಾವೆಲ್ಲ ಜೊತೆಗಿದ್ದು ಇವತ್ತು ಇದೊಂದು ಅದ್ಭುತವಾದ ಇಂಟರ್ವ್ಯೂ ಆಯ್ತು. ರಿಸಲ್ಟ್ ಬಂದಂತ ರೈತರ ಜೊತೆ. ಥ್ಯಾಂಕ್ ಯು ಸರ್. ನಮಸ್ತೆ. ಗಜಾನ್ ಭಟ್ರು ನಮಸ್ಕಾರ. ಎಲೆ ಚುಕ್ಕೆ ರೋಗದ ಬಗ್ಗೆ ನೀವು ಏನ್ ಹೇಳಲು ಬಯಸ್ತೀರಿ? ಎಲೆ ಚುಕ್ಕೆ ರೋಗದ ಬಗ್ಗೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ತೋಟಕ್ಕೆ ಬಂದೇ ಇಲ್ಲ ಇನ್ನೂವರೆಗೆ. ಯಾಕೆಂದ್ರೆ ನಾವು 2012ರಿಂದ ಯೂಸ್ ಮಾಡ್ತಾ ಇದ್ದೇವಲ್ಲ. ಕಾರಣ ಯಾಕೆಂದ್ರೆ ನಾವು ನಮ್ಮ ಕೊಟ್ಟಿಗೆ ಸ್ಲರಿಯಲ್ಲೇ ಮಿಕ್ಸ್ ಮಾಡಿ ತೋಟಕ್ಕೆ ಬಿಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಸ್ಲರಿ ಜೊತೆನೆ ಈ ಎರಡು ಶಾಪಿನ ಗೊಬ್ಬರದ ಏನೇನು ವ್ಯವಸ್ಥೆ 7 ಪ್ರಾಡಕ್ಟ್ ಅನ್ನು ಅದನ್ನ ಮಿಕ್ಸ್ ಮಾಡಿ ಬಿಡ್ತಿರೋದಲ್ಲಿ ಗೋಮೂತ್ರ ಎಲ್ಲ ಬರ್ತದೆ ಅದರ. ಹಾಗಾಗಿ ಅದು ಈ ಅಡಿಕೆ ಮರ ಬೇರಿಗೆ ಆ ರೆಜಿಸ್ಟ್ರೇಷನ್ ಬರೋದ್ರಿಂದ ಖಂಡಿತವಾಗಿ ಆ ರೋಗ ಅಟ್ಯಾಕ್ ಆಗೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿ ಆ ಅಡಿಕೆಗೆ ಹೆಡೆಗೆ ಹೊಡೆದ್ರೆ ಅದೊಂದು ಹೆಡೆಗೆ ಮತ್ತು ಹೊಸ ಹೆಡೆಗೆ ಮತ್ತೆ ಬಂದೇ ಬರ್ತದೆ. ಇದಂಗಲ್ಲ, ಅಡಿಕೆ ಗಿಡಕ್ಕೆ ಆ ರೋಗ ನಿರೋಧಕ ಶಕ್ತಿ ಬಂದರೆ ಖಂಡಿತವಾಗಿ ಇದು ಕಡಿಮೆ ಆಗ್ತದೆ. ಸೊ ನಿಮ್ಮ ಚಿಕ್ಕ ಗಿಡಗಳನ್ನು ನೋಡಿದ್ವಿ, ಅಲ್ಲಿ ಎಲ್ಲೂ ಚುಕ್ಕೆ ಕಾಣ್ತಾ ಇಲ್ಲ ಸರ್. ಹಾಗಾಗಿ ನೀವು ಹೇಳಿದಾಗೆ ನೀವು 2012ನೇ ಇಸ್ವಿಯಿಂದ ಈ ಸುತ್ತಮುತ್ತ ಭಾಗದಲ್ಲಿ ಯಾರು ಇರ್ಲಿಲ್ಲ. ನೀವು ಪ್ರಾಡಕ್ಟ್ ಎಲ್ಲಿಂದ ತರಿಸ್ತಾ ಇದ್ರಿ? ಬೆಂಗಳೂರಿಂದ ನೇರವಾಗಿ ತರಿಸ್ಕೊಂಡು ನೀವು ತೋಟಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ತೋಟದಲ್ಲಿ ಎಲೆ ಚುಕ್ಕೆ ಯಾಕೆ ಬರ್ಲಿಲ್ಲ ಹೇಳುವಂತದ್ದು ಒಂದು ಪ್ರಶ್ನೆ ನಿಮ್ಗೆ ಬಂತು. ಅದಕ್ಕೆ ಮೂಲ ಕಾರಣ ಇದೆ, ಯಾವುದೇ ಔಷಧಿ ಹೊಡಿಲಿಲ್ಲ ನೀವು. 100% ರೈತರು ಒಂದೇ ಕೆಲಸದಲ್ಲಿ ತಮ್ಮ ತೋಟವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ದಾರಿ.